ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಆನ್ KPSC ಕಾಂಪಿಟೇಟಿವ್ ಎಕ್ಸಾಮ್ಸ್. ನಾನಿವತ್ತು ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ ಕಮ್ಯುನಿಕೇಷನ್ ಬೇಕಾಗಿರೋವಂತಹ ಎಲ್ಲ ಒಂದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಪಾರ್ಟ್ನ ಮಾಡ್ತಾಯಿದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್ ಈಸ್ ಎ ರೆಡ್ ಲೆಟರ್ ಡೇ. ವಾಟ್ ಈಸ್ ದಿಸ್ ಎ ರೆಡ್ ಲೆಟರ್ ಡೇ? ಅಂದರೆ ಎ ಸ್ಪೆಷಲ್ ಹ್ಯಾಪಿ ಆ್ಯಂಡ್ ಇಂಪಾರ್ಟೆಂಟ್ ಡೇ ದಟ್ ಯು ವಿಲ್ ಆಲ್ವೇಸ್ ರಿಮೆಂಬರ್. ನಾವು ಯಾವಾಗಲೂ ಒಂಥರ ಖುಷಿಯಿಂದ ಒಂದು ದಿನಾನ ನೆನ್ಪಿಟ್ಕೊಳ್ಳೋವಂಥ, ನಮಗೆ ತುಂಬ ಇಷ್ಟವಾಗಿರೋ ನಮ್ಮ ಬರ್ತ್ಡೇ ಆಗಿರ್ಬೋದು, ಒಂದು ಇಂಪಾರ್ಟೆಂಟ್ ಹ್ಯಾಪಿ ಡೇ ನಮ್ಮದು, ಅದನ್ನು ರೆಡ್ ಲೆಟರ್ ಡೇ ಅಂತ ಕರೀತಾರೆ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಎಕ್ಸಾಂಪಲ್, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಟುಮಾರೋ ಈಸ್ ಅವರ್ ವೆಡ್ಡಿಂಗ್ ಡೇ. ಓಕೆ, ಟುಮಾರೋ ಈಸ್ ಅವರ್ ವೆಡ್ಡಿಂಗ್ ಡೇ. ದ್ಯಾಟ್ ವಿಲ್ ಬಿ ಎ ರೆಡ್ ಲೆಟರ್ ಡೇ ಫಾರ್ ಅಸ್. ನಮಗೆ ತುಂಬ ಆ್ಯಕ್ಚುಲಿ ಒಬ್ಬರು ಮದುವೆ ಆಗ್ತಾ ಇರೋರಿಗೆ, ಯಾರಿಗೆ ಆಗಿರಲಿ, ಯಂಗ್ ಕಪಲ್ಸ್ಗೆ, ಅವ್ರಿಗೆ ವೆಡ್ಡಿಂಗ್ ಡೇನೇ ತುಂಬ ಒಂದು ಸ್ಪೆಷಲ್ ಡೇ ಆಗಿರುತ್ತೆ. ಆ್ಯನ್ ಇಂಪಾರ್ಟೆಂಟ್ ಡೇ, ಎ ಡೇ ದಟ್ ಈಸ್ ಪ್ಲೆಸೆಂಟ್ಲಿ noteworthy or memorable, happily and significant day, a very special day. This is known as ಎ ರೆಡ್ ಲೆಟರ್ ಡೇ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಮುಖ್ಯ ಆಗಿರುತ್ತೆ. ಆದಷ್ಟು ಅದನ್ನು ಸಿಂಪಲ್ಲಾಗಿ ನಾನು ಹೇಳ್ಕೊಡೋದಕ್ಕೆ ಮತ್ತು ಅದ್ರದ್ದು ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಇದು ಎಲ್ಲರಿಗೂ ಯೂಸ್ ಆಗುವಂಥದ್ದು, ವಿತ್ ಗುಡ್ ಇಂಗ್ಲೀಷ್ನೂ ಕಲಿಬೋದು. ನೆಕ್ಸ್ಟ್ ಬಂದು ಗಿಫ್ಟ್ ಆಫ್ ಎ ಗ್ಯಾಪ್. ಗಿಫ್ಟ್ ಆಫ್ ಎ ಗ್ಯಾಪ್ ಮೀನಿಂಗ್ ಏನಂದರೆ ಟ್ಯಾಲೆಂಟ್ ಆಫ್ ಸ್ಪೀಕಿಂಗ್ ಆರ್ ಸಮ್ ಅದರ್ ಎಲ್ಸ್, ಎಬಿಲಿಟಿ ಟು ಸ್ಪೀಕ್ eloquently, talk well and persuasively. This is the gift of gap. ಗಿಫ್ಟ್ ಆಫ್ ಗ್ಯಾಪ್ ಅಂದರೆ ನಮಗೊಂದು ವರ ಸಿಕ್ಕಿದೆ ಅಂತ. ಟ್ಯಾಲೆಂಟ್ ಆಫ್ ಸ್ಪೀಕಿಂಗ್ ಅಂದರೆ ಏನು ಅಂದರೆ, ಒಬ್ಬರಿಗೆ ಮಾತಾಡೋದೇ, ಈಗ ಫಾರ್ ಎಕ್ಸಾಂಪಲ್ ಅನುಶ್ರೀ ಅವ್ರನ್ನ ತೊಗೊಬೋದು. ಶಿ ಈಸ್ ಹ್ಯಾವಿಂಗ್ ಎ ಗಿಫ್ಟ್ ಆಫ್ ಗ್ಯಾಪ್ ಆಫ್ ಸ್ಪೀಕಿಂಗ್. ಅವ್ರಿಗೆ ಮಾತಾಡೋದೇ ಒಂದು ಸ್ಕಿಲ್, ಅದು ಅವ್ರಿಗೆ ವರ ಆಗಿ ಕಾಣಿಸ್ಕೊಂಡಿದೆ. ಅವರ ಒಂದು ಜಾಬ್ ಕೆರಿಯರಲ್ಲಿ ಆಗಿರಬಹುದು, ಆ ಥರ ಆಗಿರುತ್ತೆ. ಗಿಫ್ಟ್ ಆಫ್ ಗ್ಯಾಪ್ ಅಂದರೆ ಟ್ಯಾಲೆಂಟ್ ಆಫ್ ಸ್ಪೀಕಿಂಗ್, ಆಯಿತಾ. ಎ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂದರೆ ತುಂಬ ಕಷ್ಟವಾಗಿರುವಂಥದ್ದು, ಅಂದರೆ ಡಿಫಿಕಲ್ಟಿ ಟಾಸ್ಕ್, ಎ ಡಿಫಿಕಲ್ಟಿ ಪ್ರಾಬ್ಲಮ್ ಟು ಸಾಲ್ವ್, ಎ ಟಫ್ ಚಾಲೆಂಜ್, ಎ ಡಿಫಿಕಲ್ಟಿ ಪರ್ಸನ್ ಅಂದರೆ ತುಂಬ ಹಾರ್ಡ್. ಅದು ಪರ್ಸನ್ಗಾಗೂ ಹೋಲಿಸ್ಬೋದು ಅಥವಾ ಯಾರಿಗಾರು ಒಂದು ವರ್ಕ್ಗಾರು ಹೋಲಿಸ್ಬೋದು. ದ ಲಾಸ್ಟ್ ಕ್ವಶನ್ ಇನ್ ದ ಎಕ್ಸಾಮ್ ವಾಸ್ ಎ ಹಾರ್ಡ್ ನಟ್ ಟು ಕ್ರ್ಯಾಕ್. ಇದು ಫಾರ್ ಎಕ್ಸಾಂಪಲ್ ಕೊಡ್ತಾಯಿದ್ರೆ, ನಮ್ಗೆ ಯಾವುದೋ ಒಂದು ಕಷ್ಟದ ಕ್ವಶನ್ ಬಂದರೆ ನಾವು ಅನ್ಕೋತೀವಿ ಇಟ್ಸ್ ಲೈಕ್ ನಮ್ಗೆ ಅದನ್ನು ಬಿಡಿಸೋಕ್ಕೆ ಆಗ್ತಾಯಿಲ್ಲ, ಆ ಪ್ರಾಬ್ಲಮ್ನ ನಮಗೆ ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋದನ್ನು ಹಾರ್ಡ್ ನಟ್ ಟು ಕ್ರ್ಯಾಕ್. ಆ್ಯಂಡ್ ದ ಫೋರ್ತ್ ಕ್ವಶನ್ ಈಸ್ ಎ ವೈಲ್ಡ್ ಗೂಸ್ ಚೇಸ್. ಅಂದರೆ ಏನು? ವ್ಯರ್ಥ ಹುಡುಕಾಟ. ಒಂದು ಗೂಸ್ ಅಂದರೆ ಏನು ನಿಮಗೆ ಗೊತ್ತು, ಡಕ್ಕು ಅದೆಲ್ಲ ಇರುತ್ತಲ್ಲ, ಗೂಸ್ ಅಂತ ಅದನ್ನೇ ಕರೀತಾರೆ. ನಾವು ಅದನ್ನು ನಮಗೆ ಕ್ಯಾಚ್ ಮಾಡಿ, ಒಂದು ಕೋಳಿ ಹಿಡಿಯೋದಾಗಿರ್ಬೋದು, ಇಲ್ಲ ಡಕ್ನ ಇಲ್ಲ ಗೂಸ್ನ ಕ್ಯಾಚ್ ಮಾಡೋದು ಅಂದರೆ ಇಟ್ಸ್ ತುಂಬ ಡಿಫಿಕಲ್ಟ್. ಅದು ಮುಖಾಲೋಸಿ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇರ್ತೈತೆ, ಅದು ನಮಗೆ ಹಿಡಿಯೋಕ್ಕೂ ಆಗಲ್ಲ. ಅದು ಅಂಥ ಒಂದು ಪಕ್ಷಿ ಇದನ್ನ ಒಂದು ಫ್ರುಟೈಲ್ ಸರ್ಚ್ ಅಂದರೆ ಅನ್ಪ್ರಾಫಿಟಬಲ್ ಅಡ್ವೆಂಚರ್, ಎ ವರ್ತ್ಲೆಸ್ ಹಂಟ್ ಆರ್ ಎ ಚೇಸ್. ಇವಾಗ ಏನೇ ಒಂದು ನಮ್ಗೆ ಅದು ಸಿಗೋದೇ ಇಲ್ಲ ಅಂತ ಗೊತ್ತಿದ್ರು ಅದನ್ನು ನಾವು ಮಾಡೋಕ್ಕೆ ಹೋದರೆ ಇಟ್ಸ್ ಡಿಫಿಕಲ್ಟ್. ಈಗ ನಮಗೆ ಫಾರ್ ಎಕ್ಸಾಂಪಲ್, ನಾನು ಗೌರ್ಮೆಂಟ್ ಜಾಬ್ ಅಂತ ಹೇಳ್ತಿಲ್ಲ, ಗೌರ್ಮೆಂಟ್ ಜಾಬು ಎಲ್ರಿಗೂ ಸಿಗೋಲ್ಲ, ಕೆಲವರಿಗೆ ಸಿಗುತ್ತೆ ಕಷ್ಟಪಟ್ಟರೆ. ಅದನ್ನು ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಹೇಳ್ಬೋದು. ಮತ್ತು ನಮ್ಗದು ಸಿಗೋದೇ ಇಲ್ಲ ಅಂಥದ್ದು, ನನಗೆ ಆಕಾಶ ಬೇಕು, ಭೂಮಿ ಬೇಕು, ಅದೆಲ್ಲ ನಮ್ಗೆ ಸಿಗೋಲ್ಲ. ನಾವು ನೋಡಿ ಎಕ್ಸಾಂಪಲ್ ಕೊಡ್ಬೋದು ಅಷ್ಟೇ, ಆದರೆ ಅದು ಸಿಗೋಲ್ಲ. ಇಟ್ಸ್ ಲೈಕ್ ದ ವೈಲ್ಡ್ ಗೂಸ್ ಟು ಚೇಸ್. ನೆಕ್ಸ್ಟ್ ಬಂದು ಫಿಫ್ತ್ ಇಡಿಯಮ್ಸ್ ಬಂದು ಫೇಸ್ ದ ಮ್ಯೂಸಿಕ್. ಅಂದರೆ ತಪ್ಪು ಮಾಡಿದರೆ ಯು ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ನಾವು ಅದನ್ನು ಪರಿಣಾಮ ಬೀರಲೇಬೇಕು. ನಾವೇನಾದ್ರು ಒಂದು ತಪ್ಪು ಮಾಡಿದ್ರೆ ಅದು ಪರಿಣಾಮ ನಮಗೆ ಬೀಳಲೇಬೇಕು. ಆ ಫೇಸ್ ದ ಮ್ಯೂಸಿಕ್ ಅಂದರೆ ತಪ್ಪಿನ ಪರಿಣಾಮ ನಾವು ಬೀರಲೇಬೇಕು. ಗೆಟ್ ರಿಪೆಂಡೆಂಟ್ ಅಂದರೆ ಒಬ್ಬರಿಂದ ಬಯಸ್ಕೊಳ್ಳೋದಾಗಿರ್ಬೋದು. ನಾವೇನೋ ಒಂದು ತಪ್ಪು ಮಾಡಿರ್ತೀವಿ ಅಂದರೆ ಖಂಡಿತ ಒಬ್ಬರಿಂದ ಬಯಸ್ಕೋತೀವಿ. ಬಿ ಪನಿಷ್ಡ್, ಅವರಿಂದ ಒಬ್ಬರು ಪನಿಷ್ಮೆಂಟ್ ಸಿಗೋದು. ಟು ಬಿಯರ್ ದ ಕಾನ್ಸಿಕ್ವೆನ್ಸಸ್, ಅಕ್ಸೆಪ್ಟ್ ದ ಬ್ಲೇಮ್. ಅಂದರೆ ನಾವು ಮುಂದೆ ತಪ್ಪಾಗಿದೆ ಅಂದರೆ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಅಂದರೆ ನಿಮ್ಗೆ ಅದರಿಂದ ಪಶ್ಚಾತ್ತಾಪ ಪಡ್ತೀಯ. ಇದೆಲ್ಲ ನಾವು ಮಾತಾಡಬೇಕಂದ್ರೆ ಪದ ಬಳಕೆ ಇರುತ್ತೆ, ಆಯಿತಾ. ಅದಾದಮೇಲೆ ಮ್ಯಾರಿ ಬ್ರೋಕನ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ವಿತ್ ಎಕ್ಸಾಂಪಲ್ ಐ ಆಮ್ ಟೀಚಿಂಗ್. ಮ್ಯಾರಿ ಬ್ರೋಕ್ ಎ ಡೈನಿಂಗ್ ರೂಮ್ ವಿಂಡೋ and had to face the music when her father got home. She has to face the music. Once in a blue moon. 3 days. Once in a blue moon ಅಂದರೆ ಇಟ್ಸ್ ರೇರ್ಲಿ. ಬ್ಲೂ ಮೂನ್ ಗೊತ್ತು, ಫುಲ್ ಮೂನ್ ಬಗ್ಗೆ ತಗೊಂಡು ಬ್ಲೂ ಮೂನ್ ಯಾವಾಗಲೂ ಬರೋಲ್ಲ. ಅದು ಯಾವಾಗಾರು
ತುಂಬ ರೇರ್ಲಿಯಾಗಿ ಕಾಣುತ್ತೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದರೆ ತುಂಬ ರೇರ್ಲಿ ಆ್ಯಂಡ್ ಫ್ರೀಕ್ವೆಂಟ್ಲಿ. ಹೀ ಈಸ್ ನಾಟ್ ಎ ಆಲ್ಕೋಹೋಲಿಕ್ ಬಟ್ ಹೀ ಮೇಕ್ಸ್ ಒನ್ಸ್ ಇನ್ ಎ ಬ್ಲೂ ಮೂನ್.